ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿಗಳು, ಸಂಚಲನಗಳು, ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯುತ್ತಾ ಇಲ್ವಾ? ಹಾಗಾದ್ರೆ ಶಾಂತಿ ಸಭೆ ಬಗ್ಗೆ ಇಂದು ಹೈಕೋರ್ಟ್ಗೆ ಡಿಸಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕಲಬುರಗಿಯ ವಿಭಾಗೀಯ ಪೀಠಕ್ಕೆ ಇಂದು ವರದಿ ಸಲ್ಲಿಕೆ ಆಗುತ್ತೆ. ಡಿಸಿ ಅವರು ಸಭೆಯನ್ನ ನಡೆಸಿದಾರಲ್ವಾ, ಆ ಸಭೆಯಲ್ಲಿ ಒಂದಷ್ಟು ವರದಿಗಳನ್ನ ಕಲೆಕ್ಟ್ ಮಾಡಿ ಇವತ್ತು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಪರೇಡ್ಗಾಗಿ ಅರ್ಜಿ ಸಲ್ಲಿಸಿದೆ ಆರ್ಎಸ್ಎಸ್. ಅದರ ಜೊತೆಗೆ ಒಟ್ಟು 11 ಸಂಘ ಸಂಸ್ಥೆಗಳು ಕೂಡ ಪರೇಡ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು. ಎಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಒಂದು ವಾದ ಪ್ರತಿವಾದ ಆಗತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗತ್ತಾ? ಹಾಗಾದ್ರೆ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತಾ? ಹೈಕೋರ್ಟ್ ಪರ್ಮಿಷನ್ ಕೊಡುತ್ತಾ? ಹೈಕೋರ್ಟ್ನ ವಿಭಾಗೀಯ ಪೀಠ ಅನುಮತಿಯನ್ನ ಕೊಡುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಗಂಟೆಗಳಲ್ಲಿ ನಮಗೆ ಗೊತ್ತಾಗಲಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ದೇ ತಡ. ಅದ್ರ ಜೊತೆಗೆ ಒಟ್ಟು 11 ಸಂಘ ಸಂಸ್ಥೆಗಳು ಕೂಡ ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಡಿಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಆಲ್ರೆಡಿ ಮೊನ್ನೆಯಷ್ಟೇ ಡಿಸಿ ಅವರು ಕೂಡ ಶಾಂತಿ ಸಭೆಯನ್ನ ನಡೆಸಿದ್ರು. ಶಾಂತಿ ಸಭೆಯ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಡಿಸಿ ಅವರು ಸಲ್ಲಿಕೆ ಮಾಡಲಿದ್ದಾರೆ. ಡಿಸಿ ಅವರು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಇವತ್ತು ಹೈಕೋರ್ಟ್ನಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಡಿಸೈಡ್ ಆಗತ್ತೆ. ಮೊನ್ನೆಯಷ್ಟೇ ಕೋರ್ಟ್ ಕೂಡ ಹೇಳಿತ್ತು, ಸಂವಿಧಾನದಲ್ಲಿ ಹಕ್ಕಿರದೆ ಕಾಯ್ದೆ ಇದೆ. ಇದೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ಆದೇಶ ಯಾಕೆ ಬೇಕು? ಸೊ ತಡೆಯನ್ನ ಕೊಟ್ಟಿತ್ತು ಹೈಕೋರ್ಟ್. ಈಗ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಿತ್ತು. ಸದ್ಯಕ್ಕೆ ಇವತ್ತು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಇವತ್ತು ಡಿಸೈಡ್ ಆಗುತ್ತೆ. ಪರ್ಮಿಷನ್ ಸಿಕ್ಕತ್ತಾ? ನವೆಂಬರ್ 2ನೇ ತಾರೀಕಿನಂದು ಆರ್ಎಸ್ಎಸ್ ಪಥ ಸಂಚಲನ ಆಗತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಸದ್ಯಕ್ಕೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನಲ್ಲಿ ತೀರ್ಪು ಹೊರ ಬೀಳತ್ತೆ. ಸದ್ಯಕ್ಕೆ ಡಿಸಿ ಅವರು ಸಬ್ಮಿಟ್ ಮಾಡುವಂತಹ ವರದಿಯಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿರುವಂತಹ ಚಾನ್ಸಸ್ ಇದೆ ಅಂತ? ಹೌದು ಶರ್ಮಿತಾ, ಏನಂತಂದರೆ ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿರುವಂಥದ್ದು. ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋಕ್ಕೇನು ಅವಕಾಶನ ಕೇಳಿತ್ತು ಜಿಲ್ಲಾಡಳಿತಕ್ಕೆ. ಅದು ಅದೇ ದಿನ ಸುಮಾರು 10 ಸಂಘಟನೆಗಳು ಮತ್ತೆ ನಮಗೂ ಕೂಡ ಆರ್ಎಸ್ಎಸ್ ಪಥಸಂಚಲನ ಮಾಡುವಂಥ ದಿನಾಂಕ ಸಮಯ ಅವತ್ತೇ ನಮಗೂ ಬೇಕಂತೇಳಿ 10 ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಸಿದ್ದು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಎಲ್ಲರ ಅರ್ಜಿಗಳನ್ನು ತಿರಸ್ಕಾರನ ಮಾಡಿದರು. ಯಾರಿಗೂ ಕೂಡ ಪರವಾನಗಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಆರ್ಎಸ್ಎಸ್ನವರು ಏನಂತಂದರೆ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಏನು ಹೈಕೋರ್ಟ್ ಮೆಟ್ಟಿಲೇರಿದ್ದು. ಹೈಕೋರ್ಟ್ ಏನಂತಂದ್ರೆ ಇದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತಂದ್ರೆ ಎಲ್ಲರನ್ನ ಕರೆದು ಒಂದು ಶಾಂತಿ ಸಭೆಯನ್ನು ಮಾಡಿ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡಲು ಅವರವರ ಹಕ್ಕುಗಳಿದೆ. ಹಾಗಾಗಿ ಅವರಿಗೆ ಅವಕಾಶ ಒಂದು ಎಲ್ರಿಗೂ ಕೂಡ ಕನ್ವಿನ್ಸ್ ಅನ್ನ ಮಾಡಿ ಒಂದು ಸಮಯ ನಿಗದಿ ಮಾಡ್ರಿ, ಮಾಡಿ ಅದಾದ ಬಳಿಕ ಅವರಿಗೆ ಪರವಾನಗಿ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ, ನೀವು ಒಂದು ಶಾಂತಿ ಸಭೆಯನ್ನು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಜಿಲ್ಲಾಧಿಕಾರಿಗಳು ಶಾಂತಿ ಸಭೆಯನ್ನು ಮಾಡಿ 28ರಂದು ಶಾಂತಿ ಸಭೆಯನ್ನು ಕರೆದಿದ್ರು. ಆ ಶಾಂತಿ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯನ ಕೂಡ ಅವರು ಏನಂತ ಸಂಗ್ರಹವನ್ನು ಮಾಡಿರುವಂಥದ್ದು. ಎಲ್ಲ ಸಂಘಟನೆಗಳು ಅಂತಂದ್ರೆ ಎಲ್ರಿಗೂ ಕೂಡ ಪ್ರತಿಭಟನೆ ಮಾಡುವಂತ ಹಕ್ಕಿದೆ, ಅವ್ರಿಗೂ ಕೂಡ ಆದರೆ ಪರವಾನಗಿ ಕೊಡ್ಲಿ, ಆದರೆ ನಮ್ಮದೊಂದು ಆ ಕಂಡೀಷನ್ಸ್ಗಳಿದಾವೆ ಅದನ್ನ ಅವರು ಬಿಟ್ಟು ಇದು ಏನು ಪಥಸಂಚಲನ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ನಮಗೆ ಅಭ್ಯಂತರವಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಂತಂದ್ರೆ ಆರ್ಎಸ್ಎಸ್ನವರು ಪಥಸಂಚಲನ ಮಾಡುವಂತ ಸಂದರ್ಭದಲ್ಲಿ ಲಾಠಿಗಳನ್ನು ಹಿಡಿಬಾರ್ದು, ಅವರು ಕೈಯಲ್ಲಿ ರಾಷ್ಟ್ರ ಧ್ವಜ ಮತ್ತೆ ಸಂವಿಧಾನದ ಪೀಠಿಕೆಯನ್ನು ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ ಅಂತ ಈಗ ಜಿಲ್ಲಾಧಿಕಾರಿಗಳೇ ಅವರು ಏನಂತಂದ್ರೆ ಮನವಿಯನ್ನ ಸಲ್ಲಿಸಿರುವಂಥದ್ದು. ಹಾಗಾಗಿ ಎಲ್ಲರ ಮನವಿಯನ್ನ ಏನು ಸ್ವೀಕಾರ ಮಾಡಿದಂಥ ಜಿಲ್ಲಾಧಿಕಾರಿಗಳು ಇಂದು ಏನಂತಂದ್ರೆ ಕಲಬುರಗಿಯ ವಿಭಾಗೀಯ ಪೀಠ ಹೈಕೋರ್ಟ್ಗೆ ಏನು ತಮ್ಮ ವರದಿಯನ್ನು ಸಲ್ಲಿಸಲಿದ್ದಾರೆ. ಆ ವರದಿಯಲ್ಲಿ ಏನಂತಂದ್ರೆ ಇನ್ನೂ ಏನಂತಾರೆ 10 ಸಂಘಟನೆಗಳು ಏನು ಅವತ್ತು ಪೀಸ್ ಮೀಟಿಂಗ್ ಆಯಿತು. ಅದಾದ ಬಳಿಕ ಸಭೆಯ ಮುಕ್ತಾಯ ಆದ ಬಳಿಕ ಅಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳಾದವು. ಹಾಗಾಗಿ ನಮಗೆ ಮತ್ತೊಂದು ವಾರ ಕಾಲಾವಕಾಶ ಕೊಡ್ರಿ, ಏನಂತ ಎಲ್ಲರನ್ನ ಮತ್ತೊಮ್ಮೆ ಕರೆದು ಅವರಿಗೆ ಕನ್ವಿನ್ಸ್ ಅನ್ನು ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದ್ರೆ ಎಲ್ರಿಗೂ ಕೂಡ ಮತ್ತೊಂದು ಸಾರಿ ನಾವು ಕನ್ವಿನ್ಸ್ ಅನ್ನು ಮಾಡಿ ಅಲ್ಲಿ ಏನಂತಂದ್ರೆ ಎಲ್ಲರೂ ಒಟ್ಟಿಗೆ ಏನು ಪ್ರತಿಭಟನೆ ಆಗಲಿ ಪಥಸಂಚಲನ ಆಗಲಿ ಮಾಡಿದರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಹಾಗಾಗಿ ನಮಗೆ ಇನ್ನಷ್ಟು ಏನಂತಂದ್ರೆ ಆ ಪಥಸಂಚಲನ ಮಾಡೋದಕ್ಕೆ ಸೆಕ್ಯೂರಿಟಿಯನ್ನು ಕೊಡಬೇಕು. ಆ ಸೆಕ್ಯೂರಿಟಿ ಕೊಡೋಕ್ಕೆ ಕೂಡ ಇನ್ನೂ ಟೈಮ್ ಬೇಕಾಗುತ್ತೆ. ಹಾಗಾಗಿ 2ನೇ ತಾರೀಕು ಬಿಟ್ಟು ಮತ್ತೊಂದು ವಾರ ಏನಾದರೂ ನಮಗೆ ಕಾಲಾವಕಾಶ ಕೊಡ್ಬೋದಾ ಅಂತ ಈಗ ಏನು ಜಿಲ್ಲಾಧಿಕಾರಿ ಏನು ಜಿಲ್ಲಾಡಳಿತ ಅದಕ್ಕೆ ಕೋರ್ಟ್ಗೆ ಮನವಿ ಮಾಡಿಕೊಡುವಂತ ಕೂಡ ಸಾಧ್ಯತೆ ಇರುವಂಥದ್ದು. ಆದರೆ 2ನೇ ತಾರೀಕು ಏನಂತಂದ್ರೆ ಕೋರ್ಟ್ ಹೇಳಿರುವಂಥದ್ದು 24ನೇ ತಾರೀಕು ಏನು ವಿಚಾರಣೆ ಏನು
ಕೈಗೆತ್ತಿಕೊಂಡಂತ ಕಲಬುರಗಿ ನ್ಯಾಯಾಲಯ ನಿಮಗೆ ಇನ್ನೊಂದು ಡೇಟ್ ಏನಾದರೂ ಕೊಟ್ಟರೆ ನೀವು ಮಾಡೋಕ್ಕೆ ಸಿದ್ಧರಿದ್ದೀರಾ ಅಂತೇಳಿ RSS ನವರನ್ನ ಕೇಳಿದ್ರು. ಹಾಗಾಗಿ ಅವರಿಗೆ ನಮಗೆ ನವೆಂಬರ್ 2ರಂದು ಕೊಟ್ಟರು, ನಾವು ಪಥಸಂಚಲನ ಮಾಡ್ತೀವಿ, ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಮಾತನ್ನ ಹೇಳಿದ್ರು. ಆದರೆ ನವೆಂಬರ್ 2ರಂದೇ ಮತ್ತೆ 10 ಸಂಘಟನೆಗಳು ನಮಗೆ ಅವಕಾಶ ಕೊಡಬೇಕಂತೇಳಿ ಮನವಿನ ಸಲ್ಲಿಸಿದ್ರು. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಈಗ ಏನು ವಿಚಾರಣೆ ಕೈಗೆತ್ತಿಕೊಳ್ಳಲಿಕ್ಕೆ ನ್ಯಾಯಾಲಯ ಯಾರಿಗೆ ತೀರ್ಪು ಕೊಡುತ್ತೆ 2ನೇ ತಾರೀಕು ನವೆಂಬರ್ 2ಕ್ಕೆ ಏನು ಪಥಸಂಚಲನ ಮಾಡೋಕ್ಕೆ RSSಗೆ ಅವಕಾಶ ಕೊಡುತ್ತಾ ಅನ್ನೋದೀಗ ಆ ಕುತೂಹಲನ ಮೂಡಿಸಿರುವಂಥದ್ದು. ಅಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಇನ್ನಷ್ಟು ಕಾಲಾವಕಾಶ ಕೊಡುವಂತ ಈಗ ನ್ಯಾಯಾಲಯದ ಮುಂದೆ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಚಿತ್ತಾಪುರದಲ್ಲಿ RSS ಪರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಇವತ್ತು ಡಿಸೈಡ್ ಆಗುತ್ತೆ. DC ಅವರು ಕೂಡ ಒಂದ್ ಕಡೆ ಪರ್ಮಿಷನ್ ಅನ್ನ ಕೇಳಿದ್ದಾರೆ. ಅಂದ್ರೆ ಒಂದು ವಾರಗಳ ಕಾಲ ನಮಗೊಂದು ಕಾಲಾವಕಾಶವನ್ನ ಕೊಡಿ, ನಾವು ಡಿಸೈಡ್ ಮಾಡ್ತೀವಿ, ಒಂದಷ್ಟು ವರದಿಯನ್ನ ನಿಮಗೂ ಕೂಡ ಸಬ್ಮಿಟ್ ಮಾಡುವಂಥದ್ದು ಇದ್ದೇ ಇದೆ. ಹಾಗಾಗಿ ಶಾಂತಿಯುತ ಸಭೆ ನಡೆಸಿದೀವಲ್ಲ, ಅದರಲ್ಲಿ ಒಂದಷ್ಟು ಚರ್ಚೆಗಳು ಆಗಿದೆ. ಅದರ ಅನುಗುಣವಾಗಿ ನಾವು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ನವೆಂಬರ್ 2ನೇ ತಾರೀಕು RSS ನವರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಕ್ ಆಗತ್ತಾ ಅನ್ನುವಂಥದ್ದನ್ನ ನೋಡ್ತೀವಿ. ಆಸ್ ವೆಲ್ ಆಸ್ RSS ಸಂಘಟನೆಯ ಜೊತೆಗೆ ಇನ್ನು 11 ಸಂಘಟನೆಗಳು ಕೂಡ ನಮಗೊಂದು ಪಥಸಂಚಲನಕ್ಕೆ ಅವಕಾಶವನ್ನ ಕೊಟ್ಟಿದೆ, ಕೇಳಿದೆ. RSS ರ್ಯಾಲಿ ಹೇಗೆ ಮಾಡತ್ ನೋಡಿ, ಹಾಗೆ ನಾವು ಕೂಡ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು 11 ಸಂಘಟನೆಗಳು ನಮ್ಮ ಮುಂದೆ ಬಂದಿದೆಯಲ್ಲ, ಅವರದ್ದು ಕೂಡ ನಾವಿಲ್ಲಿ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಕಾಲಾವಕಾಶ ಕೊಡಕ್ ಆಗತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನ ನಡೆಸ್ತೀವಿ ಅಂತ ಹೇಳ್ಕೊಂಡು DC ಕೂಡ ಕೋರ್ಟ್ ಮುಂದೆ ಒಂದು ಅವಕಾಶವನ್ನ ಕೇಳಿದ್ದಾರೆ, ಕಾಲಾವಕಾಶವನ್ನ. ಸದ್ಯಕ್ಕೆ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವರದಿ ಚರ್ಚೆ ಆಗತ್ತೆ. ವರದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ಆಗತ್ತೆ. ವರದಿ ಕೊಟ್ಟ ಬಳಿಕ ಪರೇಡ್ ಆಗತ್ತಾ, ನಡೆಯತ್ತಾ, ಅಥವಾ ಸಾಧ್ಯತೆ ಇದೆಯಾ ಪರೇಡ್ಗೆ ಪರ್ಮಿಷನ್ ಕೊಡಕ್ ಆಗತ್ತಾ ಇಲ್ವಾ ಅನ್ನೋಂಥದ್ದು ಇವತ್ತು ಗೊತ್ತಾಗತ್ತೆ. ನವೆಂಬರ್ 2ರಂದು ಎಲ್ಲರಿಗೂ ಕೂಡ ಬಂದೋಬಸ್ತ್ ಮಾಡಕ್ ಕಷ್ಟ ಆಗತ್ತಲ್ವಾ, ಹಾಗಾಗಿ DC ಅವರು ಕಾಲಾವಕಾಶವನ್ನ ಕೇಳಿದ್ದಾರೆ.